ಬಾಲ್ಯದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಆಸೆ ಅಂತೂ ಇರುತ್ತೆ. ನಮ್ಮಲ್ಲಿ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ, ನಾವು ಬಾಲ್ಯದಲ್ಲಿದ್ದಾಗ ನಮ್ಮ ಅಪ್ಪ ಅಮ್ಮ ಹೇಳ್ಕೊಡೋದು ಸ್ಕೇಲು, ಪೆನ್ಸಿಲ್ಲು, ಬುಕ್ಕು, ಪೇಪರು ಇದನ್ನ ಕೊಟ್ಬಿಟ್ಟು ನೀನು ಮೊದಲು ದೊಡ್ಡವನಾದ್ಮೇಲೆ ಕಲೆಕ್ಟರ್ ಆಗ್ಬೇಕು, ಇಲ್ಲ ಗೌರ್ಮೆಂಟ್ ಆಫೀಸರ್ ಆಗ್ಬೇಕು, ಇಲ್ಲ ಇನ್ನೊಂದೇನೋ ಒಂದು ಜಾಬ್ ಅಂತ ಹೇಳ್ತಾರೆ, ಡಾಕ್ಟರ್ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಇಲ್ಲ ಯಾವ್ದಾದ್ರು ರೆಪ್ಯೂಟೆಡ್ ಜಾಬ್ಸ್ ನ ಹುಡ್ಕೊಳ್ತಾರೆ. ಇಲ್ಲಿ ನಮ್ ಜೊತೆ ನಾವಿವತ್ತು ಮಾತಾಡಕ್ ಹೋಗ್ತಾ ಇರ್ತಕ್ಕಂಥ ವ್ಯಕ್ತಿ ಕನ್ನಡ ಕಾಮೆಂಟ್ರಿ ಅಂದ್ರೆ ಸ್ಟಾರ್ ಸ್ಪೋರ್ಟ್ಸ್ 1 ಕಾಮೆಂಟ್ರಿಯಲ್ಲಿ ಹೆಸರಾಂತ ವ್ಯಕ್ತಿ ಶಶಾಂಕ್ ಸುರೇಶ್ ಅವ್ರು ನಮ್ ಜೊತೆ ಇದ್ದಾರೆ. ಮೊದಲನೇದಾಗಿ ನಾನು ನಿಮ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಶಶಾಂಕ್. ನೈಸ್ ಮೀಟಿಂಗ್ ಯು. ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ. ನಿನ್ನೆ ಅಷ್ಟೇ ಯುಗಾದಿ ಹಬ್ಬ ಆಗಿದೆ. ನಾನು ನಮ್ಮ ವೈಫ್ ಮನೆಗೆ ಬಂದಿದ್ದೆ. ಪಾಪ ಬೇಜಾರು ಇಲ್ದಲೆ ಜಯನಗರ್ವರೆಗೂ ಬಂದು ನಮ್ಮ ಮನೆ ಎದುರುಗಡೆ ಇರುವಂತ ಸಿಪ್ ಕಾಫಿಲ್ ಬಂದು ಕೂತಿದೀವಿ. ಚೆನ್ನಾಗಿದ್ದೀನಿ. ನೀನ್ ಹೆಂಗಿದ್ಯಾ? ಆರಾಮಾಗಿದ್ದೀನಿ. ಒಳ್ಳೆ ಬ್ಯಾಟಿಂಗು ನಿನ್ನೆಯಿಂದ. ಸೊ ಈ ವೆದರ್ಗೆ ಆಕ್ಚುಲಿ ಸಮ್ಮರ್ ಅಂದ್ರೆ ಬೇರೆ ಕಡೆ ಎಲ್ಲ ಎಷ್ಟು ಬಿಸಿಲು ತಡೆಯಕ್ಕಾಗಲ್ಲಪ್ಪ, ಮನೇಲೇ ಇರೋಣ ಅಂತ. ಈಗ ನೋಡಿ ಎಷ್ಟು ಒಳ್ಳೆ ವಿಂಟರ್ ತರ ಇದೆ, ಹಂಗಾಗಿ ಹೊಟ್ಟೆ ಇನ್ನೂ ಜಾಸ್ತಿ ಸೇರುತ್ತೆ. ಎಕ್ಸಾಕ್ಟ್ಲಿ. ಸೊ ನಾವು ಬೆಂಗಳೂರು ಅಂತ ಬಂದಾಗ ನಮ್ಗೆ ಮೇಜರ್ ವಿಷಯಗಳು ಅಂತಂದ್ರೆ ವೆದರ್ ಅಂತ ಒಂದೇ ಹೇಳ್ತೀವಿ, ಇನ್ನೊಂದು ಅದು ಬಿಟ್ರೆ ಕ್ರಿಕೆಟ್ ಅಂತ ಬಂದಾಗ RCB. ಸೊ ನಿಮ್ಮ ಒಂದು ನೆನಪುಗಳೇನು ಬ್ರೋ? 2018ರಿಂದ 2008ರಿಂದ 2025 ತನಕ ನಾನು ಓಪನಿಂಗ್ ನೈಟ್ ಆಫ್ IPL ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೀತಿಯಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇರಕ್ಕಾಗ್ಲಿಲ್ಲ. ಬಟ್ ಅವತ್ತು ಇದೇ ತರ ವೆದರ್ ನಂಗೆ ಇನ್ನೂ ಜ್ಞಾಪಕ ಇದೆ. ತುಂತುರು ಮಳೆ ಬೇರೆ ಬರ್ತಾ ಇತ್ತು, ಮೋಡ ಕವಿದ ವಾತಾವರಣ, ಮಳೆ ಬಂದ್ಬಿಟ್ಟು ಆ ಓಪನಿಂಗ್ ನೈಟ್ ಏನು ಶಾರುಖ್ ಖಾನ್ ಇವರೆಲ್ಲ ಪರ್ಫಾರ್ಮ್ ಮಾಡಬೇಕು ಅಂತ ಸೂಪರ್ ಸ್ಟಾರ್ ಗಳೆಲ್ಲ ಇರ್ಬೇಕಾದ್ರೆ ಮಳೆ ಬಂದೆಲ್ಲ ನಿಂತೋಗ್ಬಿಡುತ್ತೇನೋ ಅನ್ನುವಂತ ಭಯ ಇತ್ತು. ಯಾಕಂದ್ರೆ ಅವಾಗ ಆರ್ಗನೈಸರ್ಸ್ಗೂ ಈ T20 ಈ ಒಂದು ಲೀಗು ಫ್ರಾಂಚೈಸಿ ಕ್ರಿಕೆಟ್ ಅಲ್ಲಿ ಹೆಂಗ್ ವರ್ಕ್ ಆಗುತ್ತೆ ಇಂಡಿಯಾದಲ್ಲಿ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಭಯದಿಂದನೇ ಶುರು ಆಯ್ತು ಅಂತ ಹೇಳ್ಬೇಕು. ನಾನು ಅವತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇರ್ಲಿಲ್ಲ, ಪಕ್ಕ ಕಬ್ಬನ್ ಪಾರ್ಕ್ ಅಲ್ಲಿ ಇದ್ದೆ. ಯಾಕೆಂದ್ರೆ ನಮ್ಮ ಫ್ಯಾಮಿಲಿ ಊರಿಂದ ಬಂದಿದ್ರು, ಅವಾಗೆಲ್ಲ ಗೊತ್ತಲ್ಲ ಊರಿಂದ ಬಂದು ಅಂತ ಅಂದ್ರೆ ಇಲ್ಲ ಇಸ್ಕಾನು, ಕಬ್ಬನ್ ಪಾರ್ಕ್, ವಿಧಾನಸೌಧ, ಆಮೇಲೆ ನಮ್ಮ ಪ್ಲಾನಿಟೋರಿಯಂ, ಈ ತರ ಒಂದಷ್ಟು ಜಾಗ ಸುತ್ತಾಡ್ಕೊಂಡು ವಿಶ್ವೇಶ್ವರಯ್ಯ ಮ್ಯೂಸಿಯಂ, ಇಲ್ಲ ಆರ್ಟ್ ಗ್ಯಾಲರಿ ಈ ತರದ್ ನೋಡ್ಕೊಂಡ್ ಬರೋದಂತದ್ದು. ಸೊ ಕಬ್ಬನ್ ಪಾರ್ಕ್ಗೆ ಹೋದಾಗ ನಾನು ನೋಡ್ತಾ ಇದ್ದೆ, ಅಯ್ಯೋ ಈ ಪಕ್ಕದಲ್ಲೇ ಮ್ಯಾಚ್ ಅಲ್ವಾ, ಸೌರವ್ ಗಂಗೂಲಿ ನನ್ನ ಫೇವ್ರೆಟ್ ಪ್ಲೇಯರ್. ಸೌರವ್ ಗಂಗೂಲಿ ಇಲ್ಲೇ ಇದಾರಲ್ಲ 1 ಕಿಲೋಮೀಟರ್ ದೂರದಲ್ಲೇನೆ, ಅಥವಾ ನಾವು ಉಸಿರಾಡ್ತಿರೋದು ಅವ್ರು ಉಸಿರಾಡ್ತಿರೋ ಗಾಳಿ ಒಂದೇ ಅಲ್ವಾ ಅಂತರ ಒಂಥರ ರೋಮಾಂಚನಕಾರಿಯಾಗಿತ್ತು. ನಾನು ಅವಾಗ 7th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೆ, ಸಮ್ಮರ್ ಹಾಲಿಡೇಸ್ ಅವಾಗ. ಸೊ ಒಂಥರ ಆ ಮೆಮೊರಿ. ಬಟ್ ಇವಾಗ RCBನ ಹತ್ರದಿಂದ ನೋಡೋದಕ್ಕೆ ಒಂಥರ ನಮ್ಮ ಜೊತೆಗೇನೆ RCBನೂ ಬೆಳೀತಾ ಇಲ್ಲ, RCB ಜೊತೆಗೇನೆ ನಾವು ಬೆಳೆದ್ವಾ ಅನ್ನೋ ಆ ತರ ಫೀಲಿಂಗ್ ಇದೆ. ಅಂದ್ರೆ ರೈಟ್ ಫ್ರಮ್ ದ ಗೇಮ್ 1 ಎಲ್ಲದನ್ನು ಇಲ್ಲಿವರೆಗೂ ನೋಡ್ಕೊಂಡ್ ಬಂದಿದೀವಲ್ಲ, ಹಂಗಾಗಿ ಇನ್ನೂ ಸ್ವಲ್ಪ ಜಾಸ್ತಿ ಕನೆಕ್ಟೆಡ್ ಆಗುತ್ತೆ. ಅಂಡ್ ಆ ಬೆಂಗಳೂರು ಅನ್ನೋಂಥ ನೇಮ್ ಸಾಕು. ಎಷ್ಟೊಂದು ಜನ ಸೂಪರ್ ಸ್ಟಾರ್ಸ್ ಬಂದಿದ್ದಾರೆ, ಮುಂದೆ ಎಷ್ಟೊಂದು ಜನ ಬರ್ತಾರೆ, ಅಥವಾ ಬರ್ದಲೇ ಇರ್ಬೋದು, ಬಟ್ ಪ್ರಾಬ್ಲಮ್ ಇಲ್ಲ. ಆ B ಅಂತಿದೆಯಲ್ಲ ಅದಕ್ಕೆ ವ್ಯಾಲ್ಯೂ ಏನಂತೀರಾ? ಖಂಡಿತ. ನಾನ್ B ಅಂತ ವಿಷಯ ಬಂದ್ ಮಾತಾಡ್ಬೇಕಾದ್ರೆ, ನೀವು ಬೆಂಗಳೂರು FCಗೂ ಅಷ್ಟೇ ಸಪೋರ್ಟ್ ಮಾಡ್ತೀರಾ, ಬೆಂಗಳೂರು ಬುಲ್ಸ್ಗೂ ಅಷ್ಟೇ ಸಪೋರ್ಟ್ ಮಾಡ್ತೀರಾ, ನಮ್ಮ ಟೀಮ್ RCBಗೂ ಅಷ್ಟೇ ಸಪೋರ್ಟ್ ಮಾಡ್ತೀರಾ. B ಅಂದ್ರೆ ಏನಾದ್ರು ಒಂದ್ ಸ್ವಲ್ಪ ಏನಾದ್ರು ಹಿಸ್ಟ್ರಿ ಇತ್ತ ನಿಮ್ಗೆ? ಏನಿಲ್ಲ, ಏನಂದ್ರೆ ನಾವು ನೋಡಿ ಇವಾಗ ಆರ್ಸೆನಲ್ ಅಂತ ಹಾಕೊಂಬಂದೀನಿ, ಅದು ಎಲ್ಲಿ ಇಲ್ಲಿಂದ ಎಷ್ಟು ಕಿಲೋಮೀಟರ್ ದೂರ ಇದೆ. ಲಂಡನ್ ನಲ್ಲಿರುವಂತ ಆರ್ಸೆನಲ್ ಕ್ಲಬ್ ನ ಒಂಥರ ಅವ್ರು ಸೋತ್ರೆ ಬೇಜಾರಾಗುತ್ತೆ, ನಿದ್ದೆ ಬರಲ್ಲ, ಅವ್ರು ಗೆದ್ರೆ ಫುಲ್ ಖುಷಿಯಿಂದ ಇರ್ತೀನಿ, ನಮ್ಮ ಮೂಡ್ ಅಷ್ಟೊಂದು ಡಿಪೆಂಡ್ ಆಗುತ್ತೆ, ಅಷ್ಟೊಂದು ಅಟ್ಯಾಚ್ ಆಗಿದೀವಿ ಅಂತಿದ್ಮೇಲೆ ಇಲ್ಲೇ ನಮ್ಮೂರಲ್ಲಿರುವಂತ ಪ್ಲೇಯರ್ಸು, ನಮ್ಮೂರ್ ಹೆಸರು ಇಟ್ಕೊಂಡಿರುವಂತ ಅಥವಾ ನಮ್ಮೂರ್ ರೆಪ್ರೆಸೆಂಟ್ ಮಾಡ್ತಿರುವಂತ ಆಟಗಾರರಿಗೆ ನಾವು ಪ್ರೋತ್ಸಾಹ ಕೊಡಲ್ಲ ಅಂತ ಅಂದ್ರೆ ನಾವು ಯಾವ ತರದ ಸ್ಪೋರ್ಟ್ಸ್ ಫ್ಯಾನು ಅಂತ ನಮಗ್ ನಾವೇ ಪ್ರಶ್ನೆ ಮಾಡ್ಕೊಬೇಕು. ಹೌದಾ ಅಲ್ವಾ? ಕರೆಕ್ಟಾ ಇಲ್ವಾ? ಸೊ ಹಂಗಾಗಿ ಬೇರೆ ಬೇರೆ ದೇಶದಲ್ಲಿರುವಂತ ಲೀಗ್ಸ್ ನ ಇಷ್ಟಪಟ್ಬಿಟ್ಟು ಅಲ್ಲಿ ಪ್ಲೇಯರ್ಸ್ ನ ಇಷ್ಟಪಡ್ತೀವಿ. ಬಟ್ ಇದಕ್ಕೆ ಸಪೋರ್ಟ್ ಬೇಕು. ನೀ ಹೇಳ್ದಂಗೆ BFC ಆಗಿರ್ಬೋದು, ಬೆಂಗಳೂರು ಬುಲ್ಸ್ ಆಗಿರ್ಬೋದು, ಅವ್ರಿಗೆ ಅಷ್ಟು ಸಪೋರ್ಟ್ ನಾವು ಸಪೋರ್ಟ್ ಮಾಡಿದ್ರೆ ತಾನೆ ಅವರು ಇನ್ನೂ ನಮ್ ಜನಕ್ಕೆ ಅಥವಾ ನಮ್ ಫ್ಲೇವರ್ ಅಲ್ಲಿ ಅವ್ರ ಹತ್ರ ಆಗೋದು. ಫಾರ್ ಎಕ್ಸಾಂಪಲ್ ಬೆಂಗಳೂರು ಬುಲ್ಸ್, ಬೆಂಗಳೂರು FC ಎಲ್ಲ ನೋಡಿ ಕನ್ನಡದಲ್ಲಿ ಜಾಸ್ತಿ ಪೋಸ್ಟ್ಗಳು ಹಾಕ್ತಾರೆ, ಅಥವಾ ನಮ್ಮ BFCನೇ ಫಸ್ಟ್ ಬೆಂಗಳೂರು FC ಅಂತ ಇಟ್ಟಿದ್ದು, ಅದಾದ್ಮೇಲೆ ಬೇರೆಯವ್ರು ಫಾಲೋ ಮಾಡಿದ್ದು. ಸೊ ಈ ತರ ನಮ್ ಜನಗಳಿಗೆ ನಮ್ ಲೋಕಲ್ ಫ್ಲೇವರು, ನಮ್ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಸರ್ವ್ ಮಾಡುವಂತ ಕ್ಲಬ್ಸ್ ಗಳಿಗೆ ನಾವು ಯಾವತ್ತಿದ್ರು ಲಾಯಲ್ ಆಗಿರ್ತೀವಿ, ಲಾಯಲ್ ಆಗಿದೀವಿ. ಇದೇ ರೀತಿ ಇನ್ನೂ ಹೇಳ್ಬೇಕು ಅಂದ್ರೆ ವಾಲಿಬಾಲ್ ಇದೆ, ಬೆಂಗಳೂರು ಟಾರ್ಪಿಡೋಸ್. ಹೌದೌದು. ಆಮೇಲೆ ಟೇಬಲ್ ಟೆನ್ನಿಸ್ ಅಲ್ಲಿ ಹೊಸ ಫ್ರಾಂಚೈಸಿ ಬೇರೆ ಬರ್ತಾ ಇದೆ ಬೆಂಗಳೂರು ಕಡೆಯಿಂದ. ಹೌದಾ? ಸೊ ಇಷ್ಟೊಂದೆಲ್ಲ ಇರ್ಬೇಕಾದ್ರೆ ಫ್ಯಾನ್ಸ್ ಅಂತ ವಿಷಯ ಬಂದಾಗ ನಾನು ನಿಮ್ಮನ್ನ ಕೇಳ್ತಕ್ಕಂಥದ್ದು,
ಟಿವಿಯಲ್ಲಿ ನೀವು ಕಾಮೆಂಟ್ರಿ ಮಾಡ್ತಾ ಇರ್ತೀರಾ. ಸೊ ಅದ್ರ ಜೊತೆ ನಮ್ಮ ಸುಮಾರು ಫ್ಯಾನ್ಸ್ ಗಳ ಒಂದು ವಾಯ್ಸ್ ನೀವುಗಳಾಗಿರ್ತೀರಾ. ಅಂದ್ರೆ ನೀವಾಗಿರ್ಬೋದು, ಜಾನೀಸ್ ಆಗಿರ್ಬೋದು, ವಿಜಯ್ ಸರ್ ಆಗಿರ್ಬೋದು, ಆಮೇಲೆ ಭರತ್ ಚಿಪ್ಲಿ ಸರ್ ಆಗಿರ್ಬೋದು, ಪವನ್ ದೇಶಪಾಂಡೆ ಅವ್ರು ಆಗಿರ್ಬೋದು, ಇವ್ರ ಎಲ್ಲಾರ ಜೊತೆನು ನೀವು ಸ್ಟೇಜ್ ನ ಹಂಚ್ಕೋತೀರಾ. ಆ ಲಾಸ್ಟ್ ಇಯರ್ 2025 ಮೂವ್ಮೆಂಟ್ ಬಂದಾಗ ವಿರಾಟ್ ಕೊಹ್ಲಿ ಅವರು ಗ್ರೌಂಡ್ ಅಲ್ಲಿ ಕೆಳಗಡೆ ಕುತ್ಕೊಂಡು ಆ ಮೂವ್ಮೆಂಟ್ ನ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಫ್ಯಾನ್ಗಳ ವಾಯ್ಸ್ ನ ನೀವು ಯಾವ ರೀತಿಯಲ್ಲಿ ರೆಪ್ಲಿಕೇಟ್ ಮಾಡಿದ್ರಿ? ಅಮೇಝಿಂಗ್. ನಾನು ಆ ಫೈನಲ್ ಅಲ್ಲಿ ಕಾಮೆಂಟ್ರಿ ಮಾಡ್ಲಿಲ್ಲ, ಬಟ್ ಅಹಮದಾಬಾದ್ ಅಲ್ಲಿ ಇದ್ದೆ. ಅಂಡ್ ನಮ್ಮ ಟೀಮ್ RCB ಅವರು ಟ್ರಾವೆಲ್ ಮಾಡಿದ್ರಲ್ಲ, ಇದಕ್ಕೊಂದೊಂದು ಸಾರಿ ಕಟ್ ಮಾಡೋದಕ್ಕೆ. ಆ ನಮ್ಮ ಟೀಮ್ RCB ಅವರು ಒಂದು 40-50 ಜನ ಅಂತ ಅನ್ಕೊಂತೀನಿ. ಅವಾಗ ಕೇಳ್ತಾ ಇದ್ದೆ, ನನ್ನ ಜೊತೆನೆ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡಿದ್ರು, ನಾನು ನಮ್ಮ ಫ್ರೆಂಡ್ಸ್ ಜೊತೆ ಇದ್ದೆ. ಅವ್ರು ಹೇಳ್ತಾ ಇದ್ರು ಅವರೇ ಸ್ವಂತವಾಗಿ ಟಿಕೆಟ್ ಹಾಕೊಂಡು ಈ ಏರ್ ಫೇರ್ನೆಲ್ಲ ಅವರೇ ಹಾಕೊಂಡು ಅವ್ರ ಸ್ವಂತ ದುಡ್ಡಿಂದ ಬಂದು ಸಪೋರ್ಟ್ ಮಾಡಿದ್ದು ಅಂತ. ನಾನು ಅನ್ಕೊಂಡಿದ್ದೆ ಕ್ಲಬ್ ಎಂತರ ಇರೋದ್ರಿಂದ ಅಂತ, ಬಟ್ ಇಲ್ಲ, ಈ ಟ್ರಾವೆಲ್ ಮಾಡಿ ಅವ್ರದ್ದೇ ದುಡ್ಡಿಂದ ಸ್ವಂತ ಇಂಟ್ರೆಸ್ಟ್ ಇಂದ ಬಂದ್ ಮಾಡಿ ಅಲ್ಲೊಂದು ರೂಮ್ ಬುಕ್ ಮಾಡ್ಕೊಂಡು ಬ್ಲ್ಯಾಕ್ ಅಲ್ಲೆಲ್ಲ ಟಿಕೆಟ್ಸ್ ತಗೊಂಡ್ ಬಂದಿದ್ರು. ಅದ್ ನೋಡಿ ಸಖತ್ ಖುಷಿ ಆಯ್ತು. ಆಮೇಲೆ ಇನ್ನೊಂದು ಖುಷಿ ಕೊಡುವಂತ ವಿಚಾರ ಮತ್ತೆ ಕೋರ್ ಮೆಮೊರಿಲಿ ಉಳಿಯುವಂತ ವಿಚಾರ ಅಂತ ಅಂದ್ರೆ, ಮ್ಯಾಚ್ ಎಲ್ಲ ಗೆದ್ದಾದ್ಮೇಲೆ ಫ್ಲೈಟ್ ಅಲ್ಲಿ ಈ ನಮ್ಮ ಶ್ರೀಹರಿ ಎಲ್ಲ ಇದಾರಲ್ಲ, ಅದೇ ಅವ್ರ ಟೀಮ್ ಎಲ್ಲ ನಮ್ನೆಲ್ಲ ಪ್ರೋತ್ಸಾಹಿಸಿದ್ರು. ಬೈ ಜೈ RCB, ಇಲ್ಲ ಅಂದ್ರೆ RCB ಅಂತ ಚಾಟ್ ಮಾಡೋಣ ಅಂತ. ಟೇಕ್ ಆಫ್ ಆಗ್ಬೇಕಾದ್ರೆ ಜೋರಾಗಿ RCB ಚಾಂಟ್ಸ್. ಪೈಲಟೇ ಅನೌನ್ಸ್ ಮಾಡಿದ್ರು, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆಫ್ಟರ್ 18 years ದೇ ಒನ್ ದೇರ್ ಫಸ್ಟ್ IPL ಟ್ರೋಫಿ ಅಂತ. ಆಮೇಲೆ ಇಳಿಬೇಕಾದ್ರು ಅಷ್ಟೇ, ಟಚ್ ಡೌನ್ ಟು ಅಹಮದಾಬಾದ್ ಆಗಿದ್ದು ಏನೋ ಸ್ಕ್ರಿಪ್ಟ್ ಗೊತ್ತಿತ್ತೇನೋ, RCBನೇ ಗೆಲ್ತಾರೇನೋ ಅನ್ನೋ ತರ ಜೋಶ್ ಇತ್ತು. ಫುಲ್ RCB ಅಂತ ಬಾವುಟ ಎಲ್ಲ ಹರಿಸ್ತಾ ಇದ್ದಾರೆ. ನಾನು ಫಸ್ಟ್ ಟೈಮ್ ಈ ತರ ಚಾಂಟ್ ಮಾಡೋದ್ ನೋಡಿದ್ದು ಏರೋಪ್ಲೇನ್ ಅಲ್ಲಿ. ಅನ್ಬಿಲೀವೇಬಲ್ ಆಗಿತ್ತು. ಸೊ ಏನ್ ಹೇಳ್ತಿದ್ದೆ, ನಾನು ಅವಾಗ ಅಲ್ಲಿದ್ದೆ, ನೋಡಿದೆಲ್ಲ ಇವಾಗ್ಲೂ ವಿಡಿಯೋಸ್ ಇದೆ ನಮ್ಮ ಕಾಮೆಂಟ್ರಿ ಬಾಕ್ಸ್ ಇಂದ, ಯಾವ ತರ ಎಲ್ಲರೂ ಎನರ್ಜೆಟಿಕ್ ಆಗಿದ್ರು, ಪಂಪ್ ಅಪ್ ಆಗಿದ್ರು ಆ ಒಂದು ಮೂಮೆಂಟ್ಗೋಸ್ಕರ ಅಂತ. ಯಾಕೆಂದ್ರೆ ಈ ತರ ಕಾಮೆಂಟ್ರಿ ಬಾಕ್ಸ್ ಇಂದ ಅಥವಾ ಕಾಮೆಂಟೇಟರ್ಸ್ ಹೇಳೋದಿದೆಯಲ್ಲ, ಅದು ಈ ತರ ಒಂದು ಒಕೇಶನ್ಗಳಲ್ಲಿ ಅದು ಬೇಡ ಅಂದ್ರೂ ಮೆಮೊರಿಲಿ ಉಳ್ಕೊಳ್ಳುತ್ತೆ. ಕರೆಕ್ಟ್, ಹೌದು. ಯಾಕೆಂದ್ರೆ ನೀನ್ ಅಲ್ಲೇ ನೋಡಿರ್ತೀಯ, ಮೊಮೆಂಟ್ ನಿನ್ಗೆ ಹತ್ರ ಆಗಿರುತ್ತೆ ಅಂತ ಹೇಳಿದ್ಮೇಲೆ, ಯಾವ ತರ ನಮ್ಮ ರವಿ ಶಾಸ್ತ್ರಿ ಅವರು 6 ಹೊಡೆದು ಧೋನಿ ಫಿನಿಶಸ್ ಆಫ್ ಇನ್ ಸ್ಟೈಲ್ ಅಂತ ಹೇಳಿದ್ರು, ಆ ತರ ಐಕಾನಿಕ್ ಮೂಮೆಂಟ್ಸ್ ಗಳನ್ನ ನೆನಪಿಸ್ಕೊಂಡಾಗಿಲ್ಲ, ಅದ್ರ ಜೊತೆ ಅಸೋಸಿಯೇಟ್ ಆಗಿರ್ತಕ್ಕಂತ ಕಾಮೆಂಟ್ರಿ ಕೂಡ ನೆನಪಲ್ಲಿ ಉಳಿಯುತ್ತೆ. ಹಂಗಾಗಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಅವಾಗ ಏನಾದ್ರು ಇವಾಗ ಮೊನ್ನೆ ಆಯ್ತು ನೋಡಿ, ರವಿಶಾಸ್ತ್ರಿ 9ನೇ ವಿಕೆಟ್ ಅಂತ ಅನ್ಕೊಂಡ್ಬಿಟ್ರು, ನೋಡಿದ್ರೆ ಮ್ಯಾಚೇ ಮುಗಿದೋಗಿತ್ತು. ಸೊ ಆತರ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಅಯ್ಯೋ, ಎಲ್ಲಿ ಪ್ರೆಸೆಂಟ್ ಅಲ್ಲಿ ಇರ್ಬೇಕು, ಲಿವಿಂಗ್ ಟು ದ ಮೂಮೆಂಟ್ ಅಲ್ಲಿ ಇರ್ಬೇಕು. ಅವಾಗ ಮಾತ್ರ ನೀನ್ ಏನ್ ಅನ್ಕೊಂಡಿರ್ತೀಯೋ ಅದನ್ನ ಹೇಳೋದಕ್ ಸಾಧ್ಯ. ಒಂಥರ ಸಕ್ಕದಾಗಿತ್ತು ಇಡೀ ಜರ್ನಿನೇ. 2025 ಸೀಸನ್ ಸ್ಟಾರ್ಟಿಂಗ್ ಇಂದ ಡೂ ಇಟ್ ಫಾರ್ ನಂಬರ್ 18, 18ನೇ ಸೀಸನ್ ನಂಬರ್ 18ಗೋಸ್ಕರ 18 for 18 ಈ ತರನೇ ಬಿಲ್ಡಪ್ ಆಗಿದ್ದು. ಆಮೇಲೆ ಹಂಗೆ ಮುಗ್ದಿದ್ರಿಂದ ಒಂಥರ ಚೆನ್ನಾಗಾಯ್ತು. ಇವಾಗ ಹಿಸ್ಟ್ರಿ ರಿಪೀಟ್ ಮಾಡ್ತೀವಿ, ಹಿಸ್ಟ್ರಿ ಡಿಫೀಟ್ ಮಾಡ್ತೀವಿ ಅಂತ ಹೆಂಗ್ ಶುರು ಮಾಡಿದ್ರು, ಆ ತರನೇ RCB ಸ್ಟಾರ್ಟಿಂಗ್ ಇಂದನೂ ಅದೇ ತರದ್ದು ಒಂದು ಗೆಲ್ತಾರೆ ಅಂತ ಹೇಳಿ ಎಲ್ಲ ಕೂಡ್ಕೊಂಬಂದ್ ಗೆದ್ದೇ ಬಿಟ್ರು. ಹೌದು. ಸೊ ಇಲ್ಲಿ ನಮ್ಮ 2025ನೇ ಜರ್ನಿನ ನಾವು ಒಂದ್ ಸ್ವಲ್ಪ ಮೆಲ್ಕ್ ಹಾಕೊಂಡ ನಾವು ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ. ಆ ತರ ನಾವು 2008 ಇಂದ ನೋಡ್ಕೊಂಡ್ ಬಂದ್ರೆ ಖಂಡಿತ ಒಂದ್ 2-3 ಸೀಸನ್ ಅಂತ ನಮ್ ತಲೆಗೆ ಬಂದಿದೆ, ಬೇಜಾನು. ಸೊ ಫಸ್ಟ್ ಸೀಸನ್ ನನ್ ಬರೋದು ಯಾವ್ದು? ಫಸ್ಟ್ ಸೀಸನ್ ಫಸ್ಟ್ ಮ್ಯಾಚ್ ಅದೆಲ್ಲ ಹೇಳ್ತಾರೆ, ಬಟ್ ನಾನು ಫಸ್ಟ್ ಸೀಸನ್ ಅಲ್ಲಿ ಇನ್ನೊಂದು ಮೂಮೆಂಟ್ ಹೇಳ್ತೀನಿ. ಚೆನ್ನೈ ಸೂಪರ್ ಕಿಂಗ್ಸ್ ಮೇಲೆ ಮ್ಯಾಚ್, ಫಸ್ಟ್ ಮ್ಯಾಚ್ ನ ಆಲ್ರೆಡಿ ಸೋತಿರ್ತೀವಿ. ಇದು ರಿವರ್ಸ್ ಫಿಕ್ಸ್ಚರ್ ಆಗಿರುತ್ತೆ, ಲೋ ಸ್ಕೋರ್ ಮ್ಯಾಚ್, 127-128 ಅದನ್ನ ಡಿಫೆಂಡ್ ಮಾಡ್ತಾರೆ. ಅನಿಲ್ ಕುಂಬ್ಳೆ ಕ್ರೇಜಿ ಬೌಲಿಂಗ್. ಅನ್ಕೊಂಡೇ ಇರಲ್ಲ ಚೆನ್ನೈ ಸೂಪರ್ ಕಿಂಗ್ಸ್ ನ ಸೋಲಿಸಬಹುದು RCB ಅಂತ, ಯಾಕೆಂದ್ರೆ ಅನ್ಕೊಂಡಂಗ ಆಗಿರಲ್ಲ ಆ ಸೀಸನ್. ಬಟ್ ಆ ಮ್ಯಾಚ್ ನ ಗೆಲ್ತೀವಿ. ಆ ಚೆನ್ನೈ ಸೂಪರ್ ಕಿಂಗ್ಸ್ ನ ಹೊಡೆದು ಗೆಲ್ಲುವಂತ ಖುಷಿ ಇದೆಯಲ್ಲ, ಅದು ಬೇರೆನೆ ಲೆವೆಲ್. ಅಂದ್ರೆ ಟೂರ್ನಮೆಂಟ್ ಏನೇ ಆಗ್ಲಿ, ಪ್ಲೇ ಆಫ್ ತಲುಪ್ತೀವ ಇಲ್ವಾ ಅದೆಲ್ಲ ಬೇರೆ ವಿಷಯ, ಬಟ್ ಚೆನ್ನೈ ಸೂಪರ್ ಕಿಂಗ್ಸ್ ಮೇಲೆ ಗೆದ್ವಾ ಅದು ಫಸ್ಟ್ ತಲೆಗೆ ಬರುತ್ತೆ. ಸೀಸನ್ ಗೆಲ್ಲೋದು ಬಿಡೋದು ಸೆಕೆಂಡ್, ಆದ್ರೆ ಎಲ್ಲೋ ಜರ್ಸಿ ನಾವು ಹೊಡಿಯೋದಿದೆಲ್ಲ ಅಲ್ಲ. ಫಸ್ಟ್ ಎಲ್ಲೋ ಜರ್ಸಿ ನೋಡೋಣ, ಅದಾದ್ಮೇಲೆ ನೆಕ್ಸ್ಟ್ ನೋಡೋಣ ಅಂತ. ಕರೆಕ್ಟ್. ಸೊ ಎಲ್ಲೋ ಜರ್ಸಿ ಅಂತ ಮಾತಾಡ್ಬೇಕಾದ್ರೆ ಒನ್ ಆಫ್ ದಿ ಫೇವ್ರೆಟ್ ಪ್ಲೇಯರ್ಸ್ ನಮ್ಮ ಆಸ್ಟ್ರೇಲಿಯಾ, ನಿಮ್ಗೆಲ್ಲ ಒಂದ್ ಸ್ವಲ್ಪ ಕ್ಲೋಸ್ ಇದ್ದಾರೆ. ಅವರ ಬ್ಯಾಟಿಂಗ್ ಸ್ಟೈಲ್ ನೀವು ಸಿಕ್ಕಾಪಟ್ಟೆ ಕಾಪಿ ಮಾಡಿದ್ರೆ ಅನ್ಕೊಳ್ತೀನಿ ನಾನು.
ಮೊನ್ನೆ ಏನಾಯ್ತು ಗೊತ್ತಾ, ಆ ಸ್ಟೀವ್ ಸ್ಮಿತ್ ದೊಡ್ಡ ಫ್ಯಾನ್ ನಾನು. ಒಂದು 3 ವರ್ಷ ಕೋವಿಡ್ ಟೈಮಲ್ಲಿ ಒಂದು 4-5 ವರ್ಷದಿಂದ ಇಮಿಟೇಷನ್ ವಿಡಿಯೋ ಮಾಡಿದ್ದೆ ಅವ್ರ ಬರ್ಡೇಗೋಸ್ಕರ ಟ್ರಿಬ್ಯೂಟ್ ಅಂತ ಹೇಳಿ. ಅದು ESPN ಕ್ರಿಕೆಟ್ ಸ್ಪೋರ್ಟ್ ಶೇರ್ ಮಾಡಿ, ಅದು ಸ್ಟೀವ್ ಸ್ಮಿತ್ ಅವರೇ ನೋಡಿ ಅವರೇ ಬೇರೆ ಒಂದು ಶೋನಲ್ಲಿ ಹೇಳಿದ್ರು, ನಾನು ಕೋವಿಡ್ ಆದ್ರಿಂದ ನಾನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಿಲ್ಲ, ನೆಕ್ಸ್ಟ್ ನಾನು ಬ್ಯಾಟ್ ಇಟ್ಕೊಂಡಾಗ ಇವಂದು ಇಮಿಟೇಷನ್ ನೋಡ್ತೀನಿ ಅಂತ ಹೇಳಿದ್ರು. ಆ ಮಹಾನುಭಾವ ನೋಡಿ ಏನೆಲ್ಲ ಸಾಧನೆ ಮಾಡಿದ್ದಾರೆ, ಅವ್ರು ಎಷ್ಟು ಗ್ರೌಂಡೆಡ್ ಆಗಿ ಆ ಮಾತು ಹೇಳಿದ್ರು ಅಂತ. ನನ್ಗಂತೂ ಒಂಥರ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ನನ್ನ ಲೈಫಲ್ಲಿ. ಅವರು ಒಂಥರ ಇವಾಗ ಏನ್ ಮಾತಾಡ್ತಿದ್ವಿ, ಬ್ಯಾಟಿಂಗ್ ಸ್ಟೈಲ್. ಸ್ಟೀವ್ ಸ್ಮಿತ್ ಬ್ಯಾಟಿಂಗ್ ಸ್ಟೈಲು. ಆ ಸ್ಟೀವ್ ಸ್ಮಿತ್ ಬ್ಯಾಟಿಂಗ್ ಸ್ಟೈಲ್ ಹಂಗೆಲ್ಲ ಕಾಪಿ ಮಾಡ್ತಾ ಸ್ವಲ್ಪ ಜನಗಳಿಗೆಲ್ಲ ಗೊತ್ತಾಯ್ತು. ಅದು 5 ವರ್ಷ ಆದ್ಮೇಲೂ ನಾನು ಹೇಳಕೊಟ್ಟಿದ್ದೇನೆಂದ್ರೆ, ಮೊನ್ನೆ ಪೋರ್ಟರ್ ಆರ್ಡರ್ ಮಾಡಿದ್ದೆ. ಅವ್ನು ಬಂದ್ಬಿಟ್ಟು ಆಸ್ಟ್ರೇಲಿಯನ್ ಬ್ಯಾಟರ್ ಅಂತ, ಆಸ್ಟ್ರೇಲಿಯನ್ ಬ್ಯಾಟ್ಸ್ಮನ್ ಸ್ಟೀವ್ ಸ್ಮಿತ್ ಅಂತ ಹೇಳಿದ. ಅಂದ್ರೆ ಆ ವಿಡಿಯೋ ನೋಡಿ ಹೆಂಗ್ ಇಂಪ್ಯಾಕ್ಟ್ ಮಾಡಿದೆ ಅಂತ. ಈ ತರ ಹೇಳಿದ್ದು ಒಂದೊಂದು ಸ್ವಲ್ಪ ವಿಷಯಗಳು ಬೇಡ ಅಂದ್ರೂ ನೆನಪಿಂದ ತೆಗ್ದಾಕಕ್ಕಾಗಲ್ಲ. ಆ ಸ್ನೇಹಿತರ ಜೊತೆ ಕೂಡಿ ಆಡ್ತಕ್ಕಂಥ ಒಂದು ಮೂಮೆಂಟ್, ಫನ್ನಿ ಮೂಮೆಂಟ್ ಆಗಿ ನೀವು ಕ್ರಿಯೇಟ್ ಮಾಡಿರ್ತೀರಾ. ಇಂಟೆನ್ಷನ್ ಇತ್ತು, ಐ ಮೀನ್ ಲೈಕ್ ಇಂಟೆನ್ಷನ್ ಇಲ್ದಾನೆ ನೀವು ಅದನ್ನ ಮಾಡಿದ್ದೀರಾ. ಸೊ ಇಷ್ಟೊಂದು ಮೆಮರೀಸ್ ನ ಕೊಡುತ್ತೆ ಯಾವ್ದೋ ಒಬ್ಬ ಪೋರ್ಟರ್ ವ್ಯಕ್ತಿ ಬಂದ್ಬಿಟ್ಟು ನಿಮ್ಮನ್ನ ಸ್ಟೀವ್ ಸ್ಮಿತ್ ಗೆ ಹೋಲ್ಸಿದ್ರೆ, ಲೈಕ್ ಐ ಮೀನ್ ಇಟ್ಸ್ ಔಟ್ ಆಫ್ ದಿ ವರ್ಲ್ಡ್ ಎಮೋಷನ್. ಮೇಕ್ಸ್ ಮೈ ಡೇ. ಸೊ ಖಂಡಿತ. ನೆಕ್ಸ್ಟ್ ನಾನ್ ಅದ್ರ ಜೊತೆ ಟೆನ್ನಿಸ್ ಅಂತ ಬಂದಾಗ ಜೋಕೋವಿಚ್ಗೆ ಕ್ರೇಜಿಯೆಸ್ಟ್ ಫ್ಯಾನ್. ಹೌದು ಬಾಸ್. ನಾನು ಇವಾಗ ಏನು ಹೇಳ್ದೆ, ಪ್ರೆಸೆಂಟ್ ಅಲ್ಲಿ ಇರ್ಬೇಕು, ಗ್ರೌಂಡೆಡ್ ಆಗಿರ್ಬೇಕು, ಇದೆಲ್ಲ ಬಾಸ್ ಅವಾಗ್ಲೇ ಹೇಳ್ಬಿಟ್ಟಿದ್ದಾರೆ. ನೀವ್ ಹೆಂಗೆ 24 ಟೈಟಲ್ ಗೆದ್ದಿದ್ದೀರಾ, ಜೊತೆಗೆ ಸಮಕಾಲೀನರಾಗಿ ಆಡಿದ್ದು ರಾಜರ್ ಫೆಡರರ್ ಆಗಿರ್ಬೋದು, ರಫೇಲ್ ನಡಾಲ್ ಆಗಿರ್ಬೋದು, ಅವರಿಬ್ಬರಿಗೆ ಸಡ್ಡೆ ಹೊಡೆದು ನಾನು ನಿಮ್ಗಿಂತ 2 ಟೈಟಲ್ 3 ಟೈಟಲ್ ಜಾಸ್ತಿ ಗೆಲ್ತೀನಿ ಅಂತೇಳಿ 24 ಟೈಟಲ್ ಗೆದ್ಬಿಟ್ಟು, ಏನು ಸೀಕ್ರೆಟ್ ಅಂತ ಕೇಳಿದ್ರೆ ಕಾನ್ಶಿಯಸ್ ಬ್ರೀದಿಂಗ್ ಅಂತಾರೆ, ಮೈಂಡ್ಫುಲ್ನೆಸ್ ಅಂತಾರೆ, ಬಿ ಇನ್ ದ ಪ್ರೆಸೆಂಟ್ ಅಂತಾರೆ. ಆಮೇಲೆ ನೀವು ಸಮುದ್ರ ತೀರದಲ್ಲಿದ್ರೆ ಅಲ್ಲಿ ಸ್ಪೆಂಡ್ ಮಾಡಿ, ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಮರಗಳನ್ನ ಹಗ್ ಮಾಡ್ತೀನಿ ನಾನು ಅಂತ ಅವರೇ ಹೇಳ್ತಾರೆ. ಅಂದ್ರೆ ಅದ್ರಲ್ಲೂ ಒಂದ್ ಜೀವ ಇದೆ. ನೇಚರ್ ಜೊತೆ ಎಷ್ಟು ಕಾಲ ಕಳಿತೀವೋ ಅಷ್ಟು ನಮ್ದು ಮೈಂಡು ಕಾಮ್ ಆಗಿರುತ್ತೆ. ಅವಾಗ ಬೆಟರ್ ಡಿಸಿಷನ್ಸ್ ತಗೊಬೋದು. ಆಮೇಲೆ ನಾವು ಬೇಜಾರಲ್ಲಿ ಇರ್ತೇವೆ ಕೆಲವು ಸಲ, ಅಯ್ಯೋ ನಾವು ಅನ್ಕೊಂಡಂಗೆ ಆಗಿರ್ಲಿಲ್ವಲ್ಲ ಅಂತ. ಅದೇ ಹೇಳ್ತಾರೆ, ನಮ್ಮಿಬ್ರಲ್ಲಿರುವಂತ ಡಿಫ್ರೆನ್ಸ್ ಏನಂದ್ರೆ, ನಾನು ಆ ಮೂಮೆಂಟ್ ಅಲ್ಲಿ ಜಾಸ್ತಿ ಗೊತ್ತಿರಲ್ಲ, ಅದಕ್ಕೇನೆ ನನಗೆ ಗೊತ್ತು ಹೆಂಗೆ ಆಚೆ ಬರಬೇಕು ಆ ಮೂಮೆಂಟ್ ನಿಂದ ಅಂತ. ಸೊ ಇದೆಲ್ಲ ಒಂಥರ ಲೈಫ್ ಲೆಸನ್ಸ್ ಗಳನ್ನ ಹೇಳ್ಕೊಡ್ತಿದ್ದಾರೆ ಬಾಸ್ ಜೋಕೋವಿಚ್ ಅವರು. ಅಂಡ್ ಆಟ ಅಂತ ಬಂದಾಗ ಬಾಸ್ ಕಿಲ್ಲಾಡಿ. ಕರೆಕ್ಟ್, ಕಿಲ್ಲಾಡಿ ಅಂದ್ರೆ ಕೋರ್ಟ್ ಒಳಗಡೆ ನಡ್ಕೊಂಬರೋಕ್ಕಿಂತ ಮುಂಚೆನೆ ನಾನು ಗೆಲ್ತೀನಿ ಅಂತ ಬರ್ತಾರೆ. ಸೊ ಆಪೋನೆಂಟ್ ಅದ್ರೋಗ್ಬೇಕು. ಖಂಡಿತ ಆ ತರ ಲೈಕ್ ಆ ಮೂಮೆಂಟ್ಸ್ ನಾನು ನೋಡ್ಕೊಂಡು ನಿಮ್ಮ ಒಂದು ಲೈಫ್ ಸ್ಟೈಲ್ ಅಲ್ಲಿ ನೀವು ಸಿಕ್ಕಾಪಟ್ಟೆ ಇಂಪ್ಲಿಮೆಂಟ್ ಮಾಡಿದೀರಾ. ಅದು ನಾನು ತುಂಬಾ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇನ್ನೊಂದು ಕೆಲವೊಂದು ಸಂಭಾಷಣೆ ಮಾಡೋಣ ಅಂತಂದ್ರೆ, ಲೈಕ್ ನಮ್ಮ ಟೀಮ್ RCB ಕಾಂಟ್ರಿಬ್ಯೂಷನ್ಸ್ ನಾವು ನೋಡ್ಕೊಂಡು ಹೋಗ್ತಾ ಇದ್ರೆ ಸೊಸೈಟಿಗೆ ನೀವು ನೋಡಿರೋ ಪ್ರಕಾರ ಏನೇನು ನಿಮಗೆ ನಮ್ಮ ಟೀಮ್ RCB ಬಗ್ಗೆ ಗೊತ್ತಿದೆ ಅಂತ? ಓಕೆ, ನಾನು ಹೇಳ್ದಂಗೆ ನಮ್ಮ ಟೀಮ್ RCB ಅದೇ ಫ್ಯಾನ್ಸ್ ಜೊತೆ 40-50 ಜನ ಬಂದಿದ್ರು ಅಹಮದಾಬಾದ್ ಫೈನಲ್ ನೋಡಕ್ಕೆ ಅಂತ. ಆಮೇಲೆ ಇಲ್ಲಿ ಬೆಂಗಳೂರಲ್ಲಿ ಮ್ಯಾಚ್ ಅಂತ ಅಂದಾಗ ನಾನೇ ಎಷ್ಟೊಂದ್ಸಲಿ ಕವರ್ ಮಾಡಿದ್ದೀನಿ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡಗೆ. ಏನೇನೋ ಚರ್ಚ್ ಸ್ಟ್ರೀಟ್ ಅಲ್ಲಿ ನಮ್ಮ RCB ಕೆಫೆ ಇದೆಯಲ್ಲ, ಅಲ್ಲಿಂದ ಏನೋ ಪರೇಡ್ ತರ ಮಾಡೋದು, ಏನಂತಾರೆ ಚಾನ್ಸ್ ಮಾಡ್ಕೊಂಡು ನಡ್ಕೊಂಡ್ ಬರೋದು. ಆ ಚಾನ್ಸ್ ಒಂಥರ ವೈಬ್ ಕ್ರಿಯೇಟ್ ಮಾಡ್ತಾರೆ. ಏನು ಎಲ್ರಿಗೂ ಕೆಲಸ ಇದೆ, ಅದನ್ನ ಬಿಟ್ಬಿಟ್ಟು ಅಥವಾ ರಜಾ ಹಾಕ್ಬಿಟ್ಟು 3 ಗಂಟೆ 4 ಗಂಟೆಯಿಂದಾನೇ ಒಂದು ಮ್ಯಾಚ್ ಡೇ ಅಟ್ಮಾಸ್ಫಿಯರ್ ನ ಕ್ರಿಯೇಟ್ ಮಾಡ್ತಾರಲ್ಲ. ಯುರೋಪಿಯನ್ ಫುಟ್ಬಾಲ್ ಕ್ಲಬ್ಸ್ ಅವ್ರು ಮಾಡೋದನ್ನ ನಾವು ನೋಡಿದೀವಿ, ಅದನ್ನ ಕ್ರಿಕೆಟ್ ಕ್ಲಬ್ ಫ್ಯಾನ್ ಕ್ಲಬ್ ಅವ್ರು ಮಾಡ್ತಿದಾರೆ ಅಂತಂದ್ರೆ ಅವ್ರು ಏನ್ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಯುರೋಪಿಯನ್ ಫುಟ್ಬಾಲ್ ಕ್ಲಬ್ಸ್ ಅವರು, ಅದನ್ನ ನಮಗೂ ತೋರಿಸ್ತಿದಾರಲ್ಲ, ನಮಗೂ ಸವಿಯೋ ತರ ಮಾಡ್ತಿದಾರಲ್ಲ. ಫಸ್ಟ್ ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ಅಂಡ್ ಸ್ಟೇಡಿಯಂ ಒಳಗಡೆ ಅಂತ ಬಂದಾಗ ದೊಡ್ಡ ದೊಡ್ಡ ಬ್ಯಾನರ್ಸ್ ಗಳಾಗಿರ್ಬೋದು, ಅಂಡ್ ಯಾವ ತರ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಟ್ರಿಬ್ಯೂಟ್ ಕೊಡೋದಾಗಿರ್ಬೋದು, ಆ ತರ ಸಿನಿಮಾ ಕ್ರಿಕೆಟ್ ಕನ್ನಡ ಅಂತ ಬಂದಾಗ ಕನೆಕ್ಟ್ ಮಾಡೋದಾಗಿರ್ಬೋದು. ಅಂಡ್ ಒಂಥರ ಒಳ್ಳೆ ಫ್ಯಾಮಿಲಿ ತರ ಇದಾರೆ, ಅದು ಮೇಯ್ನು. ಇದ್ರಲ್ಲಿ ನಾನ್ ಮೇಲೆ ನೀನ್ ಮೇಲೆ, ಇವನ್ ಲೀಡರು ನಾನ್ ಲೀಡರು ಅಂತ ಏನ್ ಭೇದ ಭಾವ ಇಲ್ಲ, ಅದೊಂದು ನೋಡಿದೀನಿ. ಆಮೇಲೆ ಯಂಗ್ಸ್ಟರ್ಸ್ ಗಳಿಂದ ಕೂಡಿರೋ ಅಂತದ್ದು ಒಳ್ಳೆ ಎನರ್ಜಿ ಇದೆಯಪ್ಪ, ಸಖತ್ ಎನರ್ಜಿ ಇದೆ. ಆ ಎನರ್ಜಿ ಅಂದ್ರೆ ನನ್ಗೆ ಇಷ್ಟ. ಅಂಡ್ ಇನ್ನೊಂದೇನಂದ್ರೆ ನಿನ್ ಸಮಾಜಕ್ಕೆ ಅಂತ ಹೇಳ್ದೆ, ಬರೀ ಮನುಷ್ಯರಿಗಷ್ಟೇ ಅಲ್ಲ, ಆ ಮೂಕ ಪ್ರಾಣಿಗಳಿಗೂ ಕೂಡ ಯಾವ ತರ ಸೊಸೈಟಿಲಿ ನಾವು ಕನ್ಸಿಡರ್ ಮಾಡ್ಬಿಟ್ಟು ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ಬಳ್ಳಾರಿಲಿ ಅಂತ ಅನ್ಕೊಂತೀನಿ, ನಾನು ಯಾವಾಗಲೂ ಪೋಸ್ಟ್ ನೋಡಿದ್ದೆ, ಹಸುಗಳಿಗೆ ಮಾವಿನ ಹಣ್ಣು ಕೊಡೋದಾಗಿರ್ಬೋದು, ಆ ಮಾವಿನ ಹಣ್ಣಲ್ಲಿರುವಂತ ಬೀಜಗಳನ್ನೆಲ್ಲ ತೆಗೆದ್ಬಿಟ್ಟು ಅದಕ್ಕೇನು ಹಾನಿ ಆಗ್ಬಾರ್ದು ಅಂತ ಕೊಡೋದಾಗಿರ್ಬೋದು. ಅಂಡ್ ಗೋಶಾಲೆಗೆ ಸೇವೆ ಮಾಡೋದಾಗಿರ್ಬೋದು, ಅಥವಾ ಬಡ ವಿದ್ಯಾರ್ಥಿಗಳಿಗೆ
ಬಡವರಿಗೆ ಅಲ್ಲಿ ಆರ್ಫನೇಜ್ಗೆ ಹೋಗ್ಬಿಟ್ಟು ಡೊನೇಟ್ ಮಾಡೋದಾಗಿರ್ಬೋದು ಯಾವುದು ಹೇಳ್ಕೊಂಡಿಲ್ಲ. ಹೌದು. ಬಟ್ ಈ ತರ ಫ್ರೆಂಡ್ಸ್ಗಳ ಹತ್ರ ಮಾತಾಡ್ಬಿಟ್ಟು ನಾನು ತಿಳ್ಕೊಂಡಿರೋದು. Exactly. ಸೊ ಎಲ್ಲೂ ಅದನ್ನ ಪ್ರಚಾರ ತರ ಮಾಡಿಲ್ಲ, ಬಟ್ ಜಸ್ಟ್ ಒಂಥರ ಗುಡ್ ವಿಲ್ ಆಫ್ ದ ಸೊಸೈಟಿಗೋಸ್ಕರ ಮಾಡಿರೋದು. ಅಂಡ್ ಇನ್ನೊಂದು ಅಂತ ಅಂದ್ರೆ ಅಲ್ಲಿ ನಮ್ಮ RCB ಅವರೇ ಒಂದು 2 years 3 years ಬ್ಯಾಕ್ ಅಂತ ಅನ್ಕೊಂತೀನಿ ಸಸಿ ನೆಡುವಂತ ಕಾರ್ಯಕ್ರಮ ಎಲ್ಲೇಳು ಇಲ್ಲಿ ರಾಜನ್ ಕುಂಟೆ ಹತ್ರ ಇತ್ತು. ಅವಾಗ ಜಾಸ್ತಿ ಕಾಂಟ್ರಿಬ್ಯೂಷನ್ ಬಂದಿದ್ದು ನಮ್ಮ ಟೀಮ್ RCB ಇದೆ. ಐ ಥಿಂಕ್ ಅವಾಗ್ಲೇನೆ ಸ್ವಲ್ಪ ನಮ್ಮ ಟೀಮ್ RCB ಅಂದ್ರೆ ಎಲ್ರು ಸ್ವಲ್ಪ ಮುಖ ಮಾಡಿ ನೋಡೋ ತರ ಆಗಿದ್ದು ಅಂತ. ಕನ್ಸಿಸ್ಟೆಂಟ್ ಆಗಿ ಲಾಯಲ್ ಆಗಿ ಆ ಫ್ಯಾನ್ ಬೇಸ್ ನ ಇನ್ನೂ ಸ್ಟ್ರಾಂಗ್ ಆಗಿ ವರ್ಷಾನ್ಗಟ್ಲೆಯಿಂದ ಬಿಲ್ಡಪ್ ಮಾಡ್ಕೊಂಡ್ ಬಂದಿರೋದು, ಇನ್ನೂ ದೊಡ್ಡದಾಗ್ತಾನೆ ಹೋಗ್ಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ. ಒಂಥರ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮ್ಯಾಚ್ RCB ಆಡ್ತಿದ್ದಾರೆ ಅಂತ ಅಂದ್ರೆ ಒಂದ್ ಕಣ್ಣು ಹೋಗುತ್ತೆ ಬ್ಯಾನರ್, ಇವತ್ತು ಏನ್ ಬರ್ಕೊಂಡ್ ಬಂದಿದ್ದಾರೆ ಏನ್ ಮಾಡಿದ್ದಾರೆ ಅಂತ. ಅಂಡ್ ಅದ ಟಿವಿಲಿ ನೋಡಿದಾಗ ಒಂಥರ ಖುಷಿ ಆಗುತ್ತೆ. ಐ ಥಿಂಕ್ ತುಂಬಾ ಬೇರೆ ಸ್ಟೇಡಿಯಂಗಳಲ್ಲಿ ಬ್ಯಾನರ್ ಕಲ್ಚರ್ ಆಗಿರ್ಬೋದು ಇದೆಲ್ಲ ಇಲ್ಲ. ಅಂಡ್ ಆ ಫುಟ್ಬಾಲ್ ಫ್ಲೇವರ್ ನ RCBಗೆ ಕ್ರಿಕೆಟ್ಗೆ ತಂದಿರೋದಕ್ಕೆ ಕ್ರೆಡಿಟ್ಸ್ ಹೋಗ್ಲೇಬೇಕು ನಮ್ಮ ಟೀಮ್ RCBಗೆ. ಖಂಡಿತ. ಸೊ ಮತ್ತೆ ಚಿನ್ನಸ್ವಾಮಿಗೆ ಆಲ್ಮೋಸ್ಟ್ ಸುಮಾರು 1 ವರ್ಷ ಆದ್ಮೇಲೆ ನಾವು ನೋಡ್ತಾ ಇದೀವಿ. ಸೊ ಎನರ್ಜಿ ಯಾವ ರೀತಿ ಇದೆ? ಅದೇ ಕೋವಿಡ್ ಟೈಮಲ್ಲಿ 1-2 ವರ್ಷ ಇರ್ಲಿಲ್ವಲ್ಲ, ಅವಾಗ ಅನಿಸ್ತಿತ್ತು 2 ವರ್ಷದ ನಂತರ 3 ವರ್ಷದ ನಂತರ ವಾಪಸ್ ಬರ್ತಾ ಇದೆ. 2-3 ಸೀಸನ್ಸ್ ಇರ್ಲಿಲ್ವಲ್ಲ, ದುಬೈಲ್ ನಡೀತು, ಮುಂಬೈಲ್ ನಡೀತು, 4 ವರ್ಷ ಆದ್ಮೇಲೆ ಬರ್ತಾ ಇದೆ ಅಂತ ನಾವು ಬಿಲ್ಡ್ ಮಾಡಿದ್ವಿ. ಇನ್ನೇನು ರಂಜಿ ಮ್ಯಾಚಸ್ ಆಗಿರ್ಬೋದು ಮತ್ತೊಂದ್ 2-3 ಇಂಟರ್ನ್ಯಾಷನಲ್ ಮ್ಯಾಚಸ್ಗಳು ಮಿಸ್ ಆಯ್ತು ಅನ್ನೋದ್ ಬಿಟ್ರೆ ವರ್ಷದಲ್ಲೇನೆ ನಾವು ಜಾಸ್ತಿ ಈ ಟೈಮಲ್ಲೇ ನಾವು ಜಾಸ್ತಿ ಚಿನ್ನಸ್ವಾಮಿ ಸ್ಟೇಡಿಯಂನ ನಾವು ನೋಡೋದು ನೆನ್ಸ್ಕೊಳ್ಳೋದು. ಸೊ ಇವಾಗ ವಾಪಸ್ ಬಂತಲ್ಲ ಅನ್ನೋದು ಖುಷಿ ಇದೆ. ಅಂಡ್ ನಿಮ್ಗೆ ಗೊತ್ತಿಲ್ಲ 2008 ನಾನು ಹೇಳಿದ್ನಲ್ಲ ಓಪನಿಂಗ್ ನೈಟ್ ಆಫ್ IPL, ಅದು ಬಿಟ್ರೆ ಸೀಸನ್ ಓಪನರ್ ನ ಹೋಸ್ಟ್ ಮಾಡ್ತಿರೋದು ಚಿನ್ನಸ್ವಾಮಿ ಸ್ಟೇಡಿಯಂ ಇವಾಗ್ಲೇ ಫಸ್ಟ್ ಆಫ್ಟರ್ 18 years. ಸೊ ಅವಾಗ ಮಾಡಿದ್ದು ಇವಾಗ ಡಿಫೆಂಡಿಂಗ್ ಚಾಂಪಿಯನ್ಸ್ ಅಂತ ಅನ್ನಿಸ್ಕೊಂಡು ಫೀಲ್ಡ್ ಅಲ್ಲಿ ಇಳಿಯೋದು ನೋಡೋದಕ್ಕೆ ಚೆನ್ನಾಗಿರುತ್ತೆ. ಇನ್ನೇನು 1 ವಾರ ಬಾಕಿ ಇದೆ. ಈ ಶುಕ್ರವಾರ ಇವತ್ತು ನೆಕ್ಸ್ಟ್ ಒಂದು 7-8 days ಅಲ್ಲಿ ಮ್ಯಾಚ್ ಬರುತ್ತೆ. ಆ ಶನಿವಾರ ಅಟ್ಮಾಸ್ಫಿಯರ್ ನಾನು ನೋಡೋದಕ್ಕೆ ಕಾಯ್ತಾ ಇರೋದು. ನಿಮ್ಗೆ ಟಿಕೆಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಜಸ್ಟ್ ಆ ಪಾಸಿಟಿವ್ ಆರ ಉಕ್ಕಿ ಹರಿತಾ ಇರುತ್ತಲ್ಲ, ಆ MG ರೋಡ್ ಆಗಿರ್ಬೋದು, ಚರ್ಚ್ ಸ್ಟ್ರೀಟ್ ಆಗಿರ್ಬೋದು, ಆ ಸ್ಟೇಡಿಯಂ ಸುತ್ತಮುತ್ತ, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಕ್ಕಾದ್ರೂ ಬರ್ಬೇಕು ಒಂದ್ಸಲಿ. ಒಂಥರ ಇನ್ಸ್ಪೈರಿಂಗ್. ಅಂಡ್ ಅಲ್ಲಿ ಯಾವ್ದೇ ರೀತಿಯ ಅಂತ ನೆಗೆಟಿವಿಟಿಗೆ ಅವಕಾಶನೇ ಇರೋದಿಲ್ಲ. ಅಂಡ್ ಹೋಪ್ಫುಲಿ ಈ ತರ ಏನ್ ಲಾಸ್ಟ್ 1-2-3 ದಿನದಿಂದ ಮಳೆ ನೋಡ್ತಾ ಇದೀವಿ, ಆಲಿಕಲ್ ಮಳೆ ಎಲ್ಲ ಬರ್ತಾ ಇದೆ, ಆ ಮಳೆರಾಯ ಹೆಂಗಾರು ಮಾಡ್ಬಿಟ್ಟು ದೂರ ಇರಪ್ಪ. ನಮ್ಗೆ 1 point ಬೇಡ, ಫುಲ್ 2 point ಬೇಕೇ ಬೇಕು SRH ವಿರುದ್ಧ ಅಂಡ್ CSK ವಿರುದ್ಧ. ಫಸ್ಟ್ ಮ್ಯಾಚ್ SRH. ಲಾಸ್ಟ್ ಟೈಮ್ ನಾವು ಮೀಟ್ ಮಾಡಿದಾಗ 287. ಸೊ ರಿವೆಂಜ್ ತಗೊಂತೀವಾ? ಒಬ್ಬ ಏನ್ ಗನ್ ಬ್ಯಾಟಿಂಗ್ ಸೈಡ್. ಅಂಡ್ ಆ 287 ಮ್ಯಾಚ್ ಅಲ್ಲೂ ವಾಪಸ್ ಆ ದಿನೇಶ್ ಕಾರ್ತಿಕ್ ಅವರ ಕೃಪಾ ಕಟಾಕ್ಷದಿಂದ ಹತ್ರ ಬರೋದಕ್ಕಾಯ್ತು. ಇಲ್ಲಾಂದ್ರೆ ಆ ಮ್ಯಾಚ್ ಒಂದು ಬಿಗ್ ಮಾರ್ಜಿನ್ ಅಲ್ಲಿ ಸೋತಿದ್ರೆ ಕ್ವಾಲಿಫೈ ಆಗಾಗ್ತಿಲ್ಲ. ಲಾಸ್ಟ್ ಅಲ್ಲಿ ಅದೇ ಒಂಥರ ಡಿಫ್ರೆನ್ಸ್ ಆಗಿತ್ತು 2024 ಸೀಸನ್ ಅಲ್ಲಿ. ಅದೆಲ್ಲ ನೆನಪಿಗೆ ಬರುತ್ತೆ. ಬಟ್ ಏನೇ ಆಗ್ಲಿ, ಡಿಫೆಂಡಿಂಗ್ ಚಾಂಪಿಯನ್ಸ್ ನ ಹೋಮ್ ಗ್ರೌಂಡ್ ನಲ್ಲಿ ಓಪನಿಂಗ್ ನೈಟ್ ಆಡ್ತಿದ್ದಾರೆ ಅಂತಂದ್ರೆ ಪ್ರೆಷರ್ RCB ಮೇಲಲ್ಲ, SRH ಮೇಲೆ ಇರುತ್ತೆ. ಎಕ್ಸಾಕ್ಟ್ಲಿ. ಸೊ ಈ ಒಂದು ಸಂಭಾಷಣೆ ಮುಗಿಸೋದಕ್ಕೂ ಮೊದಲು ನನ್ನ ಒಂದು ನೀವು ಓವರ್ ಆಲ್ 2018-25 ತನಕ ಟೀಮ್ ಆಫ್ RCB ಅಂತ ಮಾಡಂಗಿತ್ತು ಅಂದ್ರೆ ಒಬ್ಬರನ್ನ ಹಾಲ್ ಆಫ್ ಫೇಮ್ ಅಲ್ಲಿ ಇಡಿ, ಬಾಕಿ 11 ಜನ ಟೀಮ್ ನ ಕೊಡಿ. ಹಾಲ್ ಆಫ್ ಫೇಮ್ ಒಬ್ರು ಇಂಪ್ಯಾಕ್ಟ್ ಪ್ಲೇಯರ್, ಇಂಪ್ಯಾಕ್ಟ್ ಪ್ಲೇಯರ್ ಅಂಡ್ ರಿಮೈನಿಂಗ್ 11. ಓಕೆ ಆಲ್ ರೈಟ್. ಓಪನರ್ ಕ್ರಿಸ್ಟಫರ್ ಹೆನ್ರಿ ಗೇಲ್ ನನಗೆ ಫೇವರೇಟ್ ಆಕ್ಟಿವಿಟಿ. ಬಟ್ ಇಲ್ಲಿ ಸಡನ್ ಆಗಿ ಕೇಳಿರೋದ್ರಿಂದ ಯಾರು ಮಿಸ್ ಮಾಡ್ಬಿಡ್ತೀನ ಅನ್ನೋದು ಒಂದು ಬ್ಯಾಕ್ ಆಫ್ ದ ಮೈಂಡ್ ಅಲ್ಲಿ ಇದೆ. ಮಿಸ್ ಮಾಡಿದ್ರೆ ನೀನ್ ಒಂಚೂರು ಹೇಳು, ಅದನ್ನ ಆಮೇಲೆ ಹಾಕೋಣ, ನೋಡೋಣ, ಕನ್ಸಿಡರ್ ಮಾಡೋಣ. ಕ್ರಿಸ್ ಗೇಲ್ ಜೊತೆಗೆ ವಿರಾಟ್ ಕೊಹ್ಲಿ. ಅದಾದ್ಮೇಲೆ ನಂಬರ್ 3 ರಜತ್ ಪಟಿದಾರ್. ನಂಬರ್ 3 ನಂಬರ್ 4 AB de Villiers. ಆಯ್ತಾ, 3 ಜನ ಕವರ್ ಆಯ್ತು. ಈ ಕಡೆ ರಜತ್ ಪಟಿದಾರ್ IPL ವಿನ್ನಿಂಗ್ ಕ್ಯಾಪ್ಟನ್ ಕವರ್ ಆಯ್ತು. ರಾಹುಲ್ ದ್ರಾವಿಡ್ ಅವ್ರನ್ನ ರಾಹುಲ್ ದ್ರಾವಿಡ್ ಅವರೆಲ್ಲ ಇರ್ಲಿ, ನೋಡೋಣ. 4 ನನಗೆ ರಾಸ್ ಟೇಲರ್ ಅಂದ್ರೆ ತುಂಬಾ ಇಷ್ಟ. ಅವಾಗೆಲ್ಲ ಕ್ರಿಸ್ ಗೇಲು ಇವರೆಲ್ಲ ಬರೋಕ್ಕಿಂತ ಮುಂಚೆ, AB de Villiers ಎಲ್ಲ ಬರೋಕ್ಕಿಂತ ಮುಂಚೆ ಆಪದ್ ಬಾಂಧವ ಅಂತ ಅನ್ಸ್ಕೊಂಡಿದ್ದು ರಾಸ್ ಟೇಲರ್. ನಾನು ದೊಡ್ಡ ಫ್ಯಾನು ರಾಸ್ ಟೇಲರ್ ಅವ್ರಿಗೆ. 9-10 ಅಲ್ಲೆಲ್ಲ ಅವ್ರ ಚಾಂಪಿಯನ್ಸ್ ಲೀಗ್ ನಲ್ಲಿ ಆಗಿರ್ಬೋದು, ಅಲ್ಲೆಲ್ಲ ಮಿಡ್ ವಿಕೆಟ್ ನಲ್ಲಿ ಕುತ್ಕೊಂಡು ಹೊಡಿತಾರೆ ಅಂತ ಅಂದ್ರೆ ಔಟ್ ಸೈಡ್ ಆಫ್ ಕುತ್ಕೊಂಡು
ಯಾವ ಸ್ಪಿನ್ನರ್ಸ್ನು ಬಿಡ್ತಾ ಇರ್ಲಿಲ್ಲ. ಹೌದು. ಫಾಸ್ಟ್ ಬೌಲರ್ಸ್ಗೂ ಒಂಥರ ಸ್ಪಿನ್ನರ್ಸ್ ಅನ್ನೋ ತರನೇ ಟ್ರೀಟ್ ಮಾಡಿ ಆ ಮಿಡ್ ವಿಕೆಟ್ ಅಲ್ಲಿ ಹೊಡಿತಾ ಇದ್ರು ರಾಸ್ ಟೇಲರ್. ಬಟ್ ಅವ್ರನ್ನ ಈ ಟೀಮಲ್ಲಿ ಹಾಕೊಳಕ್ ಆಗುತ್ತಾ ಇಲ್ವಾ ನೋಡೋಣ. ಬಟ್ 4 ಸೊ 4 ಜನ ಆಯ್ತು. ರಾಸ್ ಟೇಲರ್ ರಾಸ್ ಟೇಲರ್ ಸ್ವಲ್ಪ ಹೋಲ್ಡ್ ಅಲ್ಲಿ ಇಟ್ಟಿರೋಣ. ಜಾಕೆಸ್ ಕ್ಯಾಲಿಸ್ ಎಲ್ಲ ಓಕೆ ಆಡಿದ್ದಾರೆ, ಬಟ್ ಹೋಲ್ಡ್ ಅಲ್ಲಿ ಇಟ್ಟಿರೋಣ. ಅವರೆಲ್ಲ KKR ಚೆನ್ನಾಗಿ ಆಡಿದ್ದಾರೆ. 4 ಅದಾದ್ಮೇಲೆ ಇವಾಗ ನಿಮ್ ಹೆಲ್ಪ್ ಬೇಕು. ಯಾರನ್ನ ಫೀಲ್ ಮಾಡೋಣ ಅಂತ. ಆಲ್ರೌಂಡರ್ಸ್, ವಿಕೆಟ್ ಕೀಪರ್ಸ್. ಗ್ಲೆನ್ ಮ್ಯಾಕ್ಸ್ವೆಲ್ ನ ಹಾಕೋಣ. ಓಕೆ. ಗ್ಲೆನ್ ಮ್ಯಾಕ್ಸ್ವೆಲ್, ಆಮೇಲೆ ಆಫ್ ಸ್ಪಿನ್ ಮಾಡ್ತಾರೆ. ಆಸ್ಪಿನ್ ಹಾಕ್ತಾರೆ. Middle order cover ಮಿಡ್ಲ್ ಆರ್ಡರ್ ಕವರ್ ಆಯ್ತು. keeper? ವಿಕೆಟ್ ಕೀಪರ್ ಅಂತ ಬಂದಾಗ DK. ಓಕೆ. DK 6. ಅದಾದ್ಮೇಲೆ ಜಂಬೋ ಇರ್ತಾರೆ. 7 ಬರೋಣ. ಜಂಬೋ ಇರ್ತಾರೆ. 7 ಅಲ್ಲ, ಒಂದು 8 ಅಲ್ಲಿ ಇಟ್ಕೊಳ್ಳೋಣ. ಜಂಬೋ ಇರ್ತಾರೆ. ನಂಬರ್ 7 ಹೋಲ್ಡರ್. ವಿನಯ್ ಕುಮಾರ್ ಇರ್ತಾರೆ. ಓಕೆ. ಬಾಸ್ VK. ಹೌದು. ವಿನಯ್ ಕುಮಾರ್ ಇರ್ತಾರೆ. ಆಮೇಲೆ ವಿನಯ್ ಕುಮಾರ್, ಹರ್ಷಲ್ ಪಟೇಲ್ ಏನಾದ್ರು ಜಾಶ್ ಹೇಸಲ್ವುಡ್ ಇರ್ತಾರೆ. ಖಂಡಿತ ಜಾಶ್ ಹೇಸಲ್ವುಡ್ ಇರ್ತಾರೆ. ಎಸ್. ಆಮೇಲೆ ನಂಬರ್ 10 ಮುಗೀತು. 7 ಹೇಳ್ಬೇಕಲ್ವಾ. ಶ್ರೀನಾಥ್ ಅರವಿಂದ್, ಲೆಫ್ಟ್ ಆರ್ಮ್ ಸಿಮ್ಮರ್. ಎಕ್ಸಾಕ್ಟ್ಲಿ. ಶ್ರೀನಾಥ್ ಅರವಿಂದ್ ಇರ್ಲಿ. ಹೌದು. ಆಮೇಲೆ ಇಬ್ರು ಕರ್ನಾಟಕ ಬಾಯ್ಸ್ ಅಲ್ಲಾದ್ರು. 7 ನಲ್ಲಿ ಏನ್ ಮಾಡೋಣ? ಹರ್ಷಲ್ ಪಟೇಲ್ ಏನಾದ್ರು ನೋಡ್ತೀರಾ? ನೋ. ಓಕೆ, ಸೈಡ್ ಹೇಳಲಿಲ್ಲ. ಇನ್ನೊಬ್ಬ ಸ್ಪಿನ್ನರ್ ಚಹಲ್. ಯೂಸಿ ಸಾರ್ಟ್ ಆಯ್ತಲ್ಲ. Yep. ಯೂಸಿ. Number 11. ಆಮೇಲೆ ಆಯ್ತು, ಎಲ್ಲ ಮುಗೀತು. ಹಾ. ಇಲ್ಲ ಬೇಕಾದ್ರೆ ಒಬ್ರು ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಹೇಳ್ಬಿಟ್ಟು ಬ್ಯಾಟರ್ನ ಹಾಕೋಣ. ಓಕೆ. ಬ್ಯಾಟರ್ನ ಒಂದು ಸ್ಲಾಟ್ ಇನ್ ಮಾಡೋಣ. ಅದ್ ಬಿಟ್ರೆ ವಿ ಆರ್ ಸಾಲ್ಟೆಡ್. ಕೂಲ್. ಸೊ ಇಷ್ಟೊಂದಾಗಿತ್ತು ನಮ್ಮ ಸಂಭಾಷಣೆ. ಬಟ್ ಈ ಮುಗಿಸೋದಕ್ಕೂ ಮೊದಲು ಒಂದು ವಿಶಸ್ ನಮ್ಮ ಟೀಮ್ RCB ಫ್ಯಾನ್ಸ್ಗೆ ನೀವು ಕೊಡೋದಾಯ್ತು ಅಂತಂದ್ರೆ? ಆಲ್ ದ ಬೆಸ್ಟ್. ಎನರ್ಜಿ ಇದೇ ತರ ಇರ್ಲಿ. ಅಂಡ್ ಬೇಜಾನ್ ಜನ ಬೇರೆ ಬೇರೆ ಫ್ಯಾನ್ ಕ್ಲಬ್ಗೆ ನೀವು ಮಾದರಿ ಆಗ್ತಿದ್ದೀರಾ. ಅದ್ ನೋಡಿ ಖುಷಿ ಆಗುತ್ತೆ. ಜಸ್ಟ್ ಕೀಪ್ ಅಪ್ ದ ಗುಡ್ ವರ್ಕ್. ಆ ಕನ್ಸಿಸ್ಟೆನ್ಸಿ ಚೆನ್ನಾಗಿದೆ, ನಿಂಗೆ ಮುಂದುವರ್ಸ್ಕೊಂಡು ಹೋಗ್ಲಿ. ಯಾರ ಕಣ್ಣು ಬೀಳ್ದಲ್ಲೇ ಇರ್ಲಿ. ಆಲ್ ದ ಬೆಸ್ಟ್ ಒನ್ಸ್ ಅಗೈನ್. ಥ್ಯಾಂಕ್ ಯು ಸೋ ಮಚ್ ಶಶಾಂಕ್ ಅವರೇ. ಸೊ ನಮಗೆ ಇಷ್ಟ ಆಗಿತ್ತು ಈ ಒಂದು ಸಂಭಾಷಣೆ ಶಶಾಂಕ್ ಸುರೇಶ್ ಅವ್ರ ಜೊತೆ. ಸೊ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಪಾಡ್ಕಾಸ್ಟ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ನಮ್ಮ ಟೀಮ್ RCB ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆಲ್ ದ ಬೆಸ್ಟ್. ಸೊ ಅದ್ರ ಜೊತೆ ನಮ್ಮ ಇನ್ಸ್ಟಾಗ್ರಾಮ್ ಈಗ ಆಲ್ಮೋಸ್ಟ್ ವೆರಿ ಮಚ್ ನಿಯರ್ ಟು 110K ಫಾಲೋವರ್ಸ್. ಹೌದು. ಇದು ನಮ್ಮ ಸೆಕೆಂಡ್ ಚಾನಲ್ ಅಂಡ್ ವಿ ಹ್ಯಾವ್ ಆಲ್ಸೋ ಗಾಟ್ ವೆರಿಫೈಡ್. ಸೆಕೆಂಡ್ ಫಸ್ಟ್ ಒನ್ ಫಸ್ಟ್ ಚಾನಲ್ ಹ್ಯಾಕ್ ಆಗೋಯ್ತು. ಐ ಮೀನ್ ಸಂಬಡಿ ಸ್ಟ್ರೈಕ್ ಇಟ್, ಅದು ರಿಮೂವ್ ಮಾಡಿದ್ರು ಇನ್ಸ್ಟಾಗ್ರಾಮ್ ಅವರು. ಎಷ್ಟಾಗಿತ್ತು ಅವರ ಫಾಲೋವರ್ಸ್? ಆಲ್ಮೋಸ್ಟ್ 100K ಫಾಲೋವರ್ಸ್. 100. This is our second page with 100K plus followers. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಸೆಂಚುರಿ, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಸೆಂಚುರಿ. ಹೌದು. ಸೊ ಎರಡು ಈ ತರ ಎಲ್ಲ ಸ್ಟ್ರೈಕ್ ಮಾಡಿಸ್ಕೊಳಕ್ ಹೋಗ್ಬೇಡಿ. ಇಲ್ಲ. ಸ್ವಲ್ಪ ಹುಷಾರಾಗಿರಿ. ಮತ್ತೆ ಒಂದಿಂದ ಬಿಲ್ಡ್ ಮಾಡೋದು ಕಷ್ಟ. ಎಕ್ಸಾಕ್ಟ್ಲಿ. ಬಟ್ ಇವಾಗ ವೆರಿಫೈಡ್ ಆಗಿರೋದ್ರಿಂದ ನಮ್ಗೇನೋ ಪ್ರಾಬ್ಲಮ್ ಆಗ್ತಾ ಇಲ್ಲ. ಸೊ ವಿ ಹ್ಯಾವ್ ಬೀನ್ ಡೂಯಿಂಗ್ ಅ ಟ್ರಮೆಂಡಸ್ ಜಾಬ್. ಸೊ ಎಲ್ಲ ನಿಮ್ಮ ಒಂದು ಸಪೋರ್ಟ್, ಇದೇ ರೀತಿ ಆಶೀರ್ವಾದ, ಸಪೋರ್ಟ್ ಇದೇ ರೀತಿ ಇರಲಿ. ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕಾಗುತ್ತೆ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಟೀಮ್ RCB.